ಬಸ್ಸು ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದ RTO ಅಧಿಕಾರಿಗಳು ಈಗಾಗಲೇ ಸ್ಥಳಕ್ಕೆ ಬಂದಿರುವಂಥದ್ದು. ಬೆಳ್ಳಂಬೆಳಿಗ್ಗೆ RTO ಹಿರಿಯ ಅಧಿಕಾರಿಗಳಾದಂತಹ ಪ್ರಕಾಶ್ ರವರು ಮತ್ತು ಯಶವಂತ್ ರವರು ಇಬ್ಬರು ಕೂಡ ಈಗಾಗಲೇ ಬಂದು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ. ನಾವೊಂದಿಷ್ಟು ದೃಶ್ಯ ನೋಡ್ತಾ ಇದ್ದೀವಿ. ಈಗಾಗಲೇ ನೋಡ್ಬೋದು ಆ ಬಸ್ನ ಬಲಭಾಗದಲ್ಲಿ ಇರ್ತಕ್ಕಂತಹ ಆಕ್ಷನ್ ಬ್ಲೇಡ್ ಏನಿದೆ, ಅಂದರೆ ಟೈರನ್ನು ಏನು ಸಂಚರಿಸುವಂತಹ ಸ್ಥಳ ಏನಿದೆ, ಆ ಸ್ಥಳದ ಇದನ್ನು ಕೂಡ ನೋಡ್ತಾ ಇದೀವಿ. ಯಾಕಂದ್ರೆ ಅಲ್ಲಿ ಮೊದಲು ಟೈರ್ ಬ್ಲಾಸ್ಟ್ ಆಗುತ್ತೆ. ಟೈರ್ ಬ್ಲಾಸ್ಟ್ ಆದ ನಂತರ ತಕ್ಷಣ ಏನು ಇಲ್ಲಿನ ಡ್ರೈವರ್ ಏನಿದ್ದಾರೆ, ಡ್ರೈವರು ಒಂದಿಷ್ಟು ಯಾವಾಗ ಬಸ್ಸು ಒಂದಿಷ್ಟು ಅಲುಗಾಡ್ತದಂತಹ ಸಂದರ್ಭದಲ್ಲಿ ಬಸ್ಸನ್ನ ತಕ್ಷಣ ನಿಲ್ಲಿಸಿ ಒಂದಿಷ್ಟು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಅನ್ನು ಕೂಡ ಹೇಳಿದ್ದಾರೆ. ಘಟನಾ ಸ್ಥಳಕ್ಕೆ ಇಬ್ಬರು ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಬಂದಿರುವಂಥದ್ದು. ಜೊತೆಗೆ ನಮ್ಮ ಜೊತೆಗೆ RTO ಪ್ರಾದೇಶಿಕ ಸಾರಿಗೆ ಇಲಾಖೆ ಅಧಿಕಾರಿ ಪ್ರಕಾಶ್ ರವರು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಘಟನಾ ಸ್ಥಳಕ್ಕೆ ಬಂದಿದ್ದೀರಿ. ಖಾಸಗಿ ಬಸ್ನ ದುರಂತಗಳು ಇತ್ತೀಚೆಗೆ ಹೆಚ್ಚಾಗ್ತದೆ. ಈ ಹಿಂದೆ ಚಿತ್ರದುರ್ಗದಲ್ಲೂ ಕೂಡ ಇದೇ ರೀತಿ ಹಿರಿಯೂರಿನ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಸಾವು ನೋವು ಆಗಿತ್ತು. ಆದರೆ ಅದೃಷ್ಟವಶಾತ್ 36 ಜನ ಪ್ರಯಾಣಿಕರು ಸಾವಿನಿಂದ ಪಾರು ಮಾಡಿದ್ದಾರೆ, ಚಾಲಕ ಮತ್ತು ನಿರ್ವಾಹಕ. ಈಗ ನೀವು ಘಟನಾ ಸ್ಥಳಕ್ಕೆ ಬಂದಿದ್ದೀರಿ. ಈ ಬಸ್ಸು ಎಷ್ಟು ವರ್ಷದ್ದು? ಈ ಬಸ್ಸಿನ ಫಿಟ್ನೆಸ್ ಏನ್ ಸರ್, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇದು 2024ನೇ ಇಸ್ವಿ ಹೊಸ ಬಸ್ಸು, ತೀರಾ ಹಳೆ ಬಸ್ ಏನಲ್ಲ. ಇದರ ಫಿಟ್ನೆಸ್ ಕೂಡ 2027 ತನಕನೂ ವ್ಯಾಲಿಡ್ ಇದೆ. ಇನ್ಸೂರೆನ್ಸ್ ಎಲ್ಲ ವ್ಯಾಲಿಡ್ ಇದೆ, ಪರ್ಮಿಟ್ ಎಲ್ಲ ಇದೆ. ಸೊ ಬೆಂಗಳೂರು ಜಯನಗರ ಆಫೀಸ್ಗೆ ಸೇರಿದಂಥ ವಾಹನ ಆಗಿರುತ್ತೆ. ಸ್ಲೀಪರ್ ಬಸ್ಸು, 36 ಸೀಟ್ ಕೆಪಾಸಿಟಿ ಇದೆ. ಸೊ ಈಗಿನ ಒಂದು ಇದು ಮಾಹಿತಿ ಪ್ರಕಾರ, ಕಂಡಕ್ಟರ್ ಮತ್ತು ಡ್ರೈವರ್ ಒಂದು ಮಾಹಿತಿ ಪ್ರಕಾರ ಇದು ಟೈರ್ ಬರ್ಸ್ಟ್ ಆಗಿದೆ ಅಂತ ಹೇಳಿದರೆ, ಟೈರ್ ಏರ್ ಕಡಿಮೆ ಆಗಿ ಅಲ್ಲಿ ಅದು ಒಂದಕ್ಕೊಂದು ರಬ್ಬಾಗಿ ಬೆಂಕಿ ಆಗಿರಬಹುದು ಅಂತೇಳಿ ಸದ್ಯದ ಒಂದು ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತದೆ. ಇನ್ನೂ ಹೆಚ್ಚಿನ ಒಂದು ತನಿಖೆ ಮಾಡಿದಾಗ ಇದು ಟೆಕ್ನಿಕಲ್ ರೀಸನ್ ಏನು ಅಂತೇಳಿ ಆ ನಂತರ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ದೇವ್ರ ದಯದಿಂದ ಯಾವುದೇ ಒಂದು ಪ್ರಾಣಾಪಾಯ ಆಗಿಲ್ಲ. ಅದಕ್ಕೆ ನಾವು ದೇವರಿಗೆ ಒಂದು ದೊಡ್ಡ ಧನ್ಯವಾದವನ್ನು ತಿಳಿಸ್ಬೇಕು. ಏಕೆಂದರೆ ಮನುಷ್ಯನ ಜೀವನ ತುಂಬ ಅಮೂಲ್ಯವಾಗಿರೋದು. ಅಂಥ ಜೀವನ ನಮ್ಮ ಡ್ರೈವರು ಕಂಡಕ್ಟರು ಸಮಯ ಪ್ರಜ್ಞೆಯಿಂದ ಕಾಪಾಡಿದ್ದಾರೆ. ಏನು ದುರಂತ ಆಗಿಲ್ಲ. ಸರ್, ಈಗ ಒಂದು ಏನಂತಂದ್ರೆ ಈ ಥರದ ಪ್ರಕರಣ ಈಗ ಅವರು ನಮಗೆ ಚಾಲಕರು ಮತ್ತು ನಿರ್ವಾಹಕರು ಹೇಳ್ತಾ ಇದ್ರು, ಸರ್ ಚಲಿಸ್ತಿರ್ಬೇಕಾದ್ರೆ ಬಸ್ಸು ಸ್ವಲ್ಪ ಅಲುಗಾಡ್ದಾಗಾಯ್ತು, ಹಾಗಾಗಿ ಬಸ್ಸನ್ನು ನಿಲ್ಲಿಸ್ತಿಲ್ಲ ಅಂತಂದ್ರೆ ಮತ್ತೊಂದು ಘೋರ ದುರಂತ ಆಗ್ಬಿಡ್ತಾ ಇತ್ತು ಅನ್ನುವ ಮಾತನ್ನ ಹೇಳ್ತಾ ಇದ್ರು. ಅದೃಷ್ಟವಶಾತ್ ಯಾರಿಗೂ ಸಣ್ಣ ಪುಟ್ಟ ಗಾಯಗಳು ಕೂಡ ಆಗಿಲ್ಲ. ಮತ್ತೊಂದು ಬಸ್ಸನ್ನು ತರಿಸಿ ಇಲ್ಲಿಂದ ಪ್ರಯಾಣಿಕರನ್ನ ಬೆಂಗಳೂರಿಗೆ ಶಿಫ್ಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಸರ್, ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಖಾಸಗಿ ಬಸ್ನ ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಮಾಲೀಕರಾಗಿರ್ಬೋದು, ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಈಗ ಮೊದಲೇ ಇವರು ಈ ಥರದ ಈ ಟೈರು ಏರ್ ಕಡಿಮೆ ಇದೆ, ಇದನ್ನೆಲ್ಲ ಮುಂಚೆ ನೋಡ್ಕೋಬೋದಿತ್ತು. ಇಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ, ಏನು ಸಲಹೆ ಕೊಡ್ತೀರಿ? ನಿಮ್ಮ ಇಲಾಖೆಯಿಂದ ನಿರ್ದಿಷ್ಟವಾಗಿ ಏನು ಸೂಚನೆ ಕೊಡ್ತೀರಿ ಸರ್? ಸೊ ಇದ್ರ ಬಗ್ಗೆ ಸುರಕ್ಷತಾ ಕ್ರಮಗಳು ಅಂತೇಳಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ಸಾರಿಗೆ ಆಯುಕ್ತರ ಒಂದು ಆದೇಶದ ಮೇರೆಗೆ ಎಲ್ಲ ಆಲ್ ಇಂಡಿಯಾ ಪರ್ಮಿಟ್ ಎಲ್ಲ ಪ್ಯಾಸೆಂಜರ್ ವೆಹಿಕಲ್ನ ನಾವು ಈಗಾಗಲೇ ಸುಮಾರು ದಿನಗಳಿಂದ ಸುರಕ್ಷತಾ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಅಂತೇಳಿ ಎನ್ಫೋರ್ಸ್ಮೆಂಟ್ ಮಾಡ್ತಾನೆ ಬರ್ತಿದ್ದೀವಿ. ಇವಾಗ ಲಗೇಜ್ ಕ್ಯಾರಿ ಇರ್ಬೋದು, ಏಣಿ ಇರ್ಬೋದು, ಅವೆಲ್ಲ ತೆಗೆಸ್ತಾ ಇದ್ದೀವಿ. ಎಲ್ಲ ಎಮರ್ಜೆನ್ಸಿ ಡೋರ್ ಕೂಡ ನಾವು ಇನ್ಸಿಸ್ಟ್ ಮಾಡಿದ್ದೀವಿ. ಕೆಲವೊಂದ್ಸರಿ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಬಂದಾಗ ಸೊ ಚಾಲಕರ ಮತ್ತು ಅದು ಯಾರನ್ನು ವಾಹನ ಉಪಯೋಗಿಸ್ತಾ ಇರ್ತಾರೆ ಅವರೊಂದು ಸಮಯ ಪ್ರಜ್ಞೆ ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ವತಿಯಿಂದ ನಾವು ಎಷ್ಟು ಸುರಕ್ಷತಾ ನಿಯಮಗಳನ್ನ ಪಾಲಿಸಲಿಕ್ಕೆ ಸಾಧ್ಯನೋ ಅಷ್ಟನ್ನು ನಾವು ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀವಿ, ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದೀವಿ, ದಂಡ ಹಾಕ್ತಾ ಇದ್ದೀವಿ. ಎಲ್ಲ ರೀತಿ ನಾವು ಕ್ರಮ ತಗೊಳ್ತೇವೆ. ಮುಖ್ಯವಾಗಿ ಇದನ್ನು ವಾಹನ ಉಪಯೋಗಿಸುವಂಥ ಚಾಲಕರು ಮತ್ತು ಸಿಬ್ಬಂದಿ ವರ್ಗದವರು ಸುರಕ್ಷತೆ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಸಣ್ಣ ಸಣ್ಣ ವಿಚಾರನೂ ಕೂಡ ನೋಡಿ ಇಂಥ ಒಂದು ದುರ್ಘಟನೆಗೆ ಕಾರಣವಾಗುತ್ತೆ. ಸಣ್ಣ ಸಣ್ಣ ವಿಚಾರನೂ ಕೂಡ ನೆಗ್ಲೆಕ್ಟ್ ಮಾಡೋದ ರೀತಿಯಲ್ಲಿ ಸುರಕ್ಷತಾ ರೀತಿ ಏನೇನು ಪಾಲಿಸ್ಬೇಕು ಅದನ್ನೆಲ್ಲ ಪಾಲಿಸಬೇಕು. ಮತ್ತು ವಾಹನದ ಫಿಟ್ನೆಸ್ ವೆರಿ ವೆರಿ ಇಂಪಾರ್ಟೆಂಟು. ವಾಹನದ ಎಲ್ಲ ಒಂದು ಪಾರ್ಟ್ಸ್ಗಳು ಸುಸ್ಥಿತಿಯಲ್ಲಿ ಇದಾವ, ವರ್ಕಿಂಗ್ ಕಂಡೀಷನ್ ನೋಡ್ತಾ ಇರಬೇಕು. ಇವನ್ ವೆಹಿಕಲ್ದು ಟೈರಿನ ಒಂದು ಗಾಳಿ ಏರ್ ಇನ್ಫ್ಲೇಷನ್ ಕೂಡ ಅದು ವೆರಿ ವೆರಿ ಇಂಪಾರ್ಟೆಂಟು. ಅದು ಕಡಿಮೆ ಆದ ತಕ್ಷಣ ಏನಾಗುತ್ತೆ, ಟೈರ್ ಬಲ್ಜ್ ಆಗಿ ಮಧ್ಯೆ ಎರಡು ಟೈರ್ಗಳ ಮಧ್ಯೆ ಇದ್ದಂಥ ಸ್ಪೇಸ್ ಕಡಿಮೆ ಆಗುತ್ತೆ. ಆವಾಗ ಒಂದಕ್ಕೊಂದು ರಬ್ಬಾದಾಗ ಬೆಂಕಿ ಈ ಒಂದು ಪ್ರಕರಣದಲ್ಲಿ ಉದ್ಭವ ಆಗಿದೆ ಅಂತೇಳಿ ಒಂದು ಮೇಲ್ನೋಟಕ್ಕೆ ನನಗೆ ಅನ್ನಿಸ್ತಾ ಇದೆ. ಇನ್ನೂ ಹೆಚ್ಚಿನ ತನಿಖೆ ನೋಡೋಣ. ಯಾವುದೇ ವಿಚಾರ ಬಂದು ನೆಗ್ಲೆಕ್ಟ್ ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಚಾಲಕರಲ್ಲಿ, ಬಸ್ ಮಾಲೀಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಸುರಕ್ಷತಾ ನಿಯಮವನ್ನು ಕಡ್ಡಾಯವಾಗಿ ಪಾಲಿಸಿ. ಈ ಯಾವುದೇ ಒಂದು ದುರಂತ ಆದ ನಂತರ
ನಾವು ಯೋಚನೆ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತೇಳಿ ನಾವು ಫಸ್ಟೇನೆ ನಾವು ಸುರಕ್ಷತಾ ನಿಯಮನ ಪಾಲಿಸೋದ್ರ ಬಗ್ಗೆ ಗಮನ ಕೊಡಬೇಕು ಅಂತೇಳಿ ಎಲ್ಲ ನನ್ನ ವಾಹನ ಚಾಲಕರು ಮತ್ತು ಮಾಲೀಕ ಮಿತ್ರರಲ್ಲಿ ನಮ್ಮ ಇಲಾಖೆ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ. ಸರ್, ಈಗ ನಾಗಾಲ್ಯಾಂಡ್ ರಿಜಿಸ್ಟ್ರೇಷನ್ಗೆ ಸೇರಿದ್ದು, ನಾಗಾಲ್ಯಾಂಡ್ ರಾಜ್ಯಕ್ಕೆ ಸೇರಿದ್ದು ಅನ್ನೋದು ಮೊದಲ ಮಾಹಿತಿ, ಆ ಬೋರ್ಡಲ್ಲಿ ಕೂಡ ಹಾಕಿರುವಂಥದ್ದು. ಬಟ್ ಇದು ಕರ್ನಾಟಕದಲ್ಲಿ ಹೋಗ್ತಾ ಇರುವಂಥದ್ದು. ಇದು ನೀವು ಹೇಳ್ತಾ ಇದ್ರಿ, ಇದು 24 ಮತ್ತು 25ನೇ ಇಸ್ವಿಯ ಹೊಸ ಗಾಡಿ ಅಂತ ಹೇಳ್ತಾ ಇದ್ರಿ ಸರ್. ನಮಗೆ ಈಗ ಲಭ್ಯವಿರುವಂಥ ಮಾಹಿತಿ ಪ್ರಕಾರ ಇದು ನಾಗಾಲ್ಯಾಂಡ್ ರಿಜಿಸ್ಟರ್ ಆದರೂ ಕೂಡ ಬೆಂಗಳೂರು ಸೌತ್ ಜಯನಗರ ಕಚೇರಿಗೆ ಇದು ವರ್ಗಾವಣೆ ಆಗಿದೆ ಅಂತೇಳಿ ಮಾಹಿತಿ ಈಗ ಲಭ್ಯವಿರುವಂಥ ಒಂದು ದಾಖಲಾತಿ ಪ್ರಕಾರ ತಿಳಿದು ಬರ್ತಾ ಇದೆ. ನೋಡೋಣ, ಮುಂದಿನ ಎಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಇದು ಮಾಡ್ತೀವಿ. ಇದಿಷ್ಟು ಹಾಸನದ ಸಾರಿಗೆ ಆಯುಕ್ತರಾಗಿರ್ತಕ್ಕಂತಹ ಪ್ರಕಾಶ್ ರವರು ಹೇಳುವಂಥ ಮಾತು. ಈಗಾಗಲೇ ಟಯರು ಅಂದರೆ ಏರು ಕಡಿಮೆ ಆಗಿ ಒಂದಕ್ಕೆ ಅವು ಟಚ್ ಆದಂತಹ ಹಿನ್ನೆಲೆಯಲ್ಲಿ ಬೆಂಕಿ ಹತ್ಕೊಂಡಿದೆ. ಅದು ಪ್ರಾಥಮಿಕ ತನಿಖಾ ಹಂತದಲ್ಲಿ ಗೊತ್ತಾಗಿರ್ತಕ್ಕಂಥದ್ದು. ಬಟ್ ಈಗ ಸಂಪೂರ್ಣವಾಗಿ ತನಿಖೆಯನ್ನು ಮಾಡ್ತಾ ಇದ್ದೀವಿ. ತನಿಖೆಯ ನಂತರವಷ್ಟೇ ಗೊತ್ತಾಗುತ್ತೆ. 2024 ಮತ್ತು 25ನೇ ಇಸ್ವಿಯ ಹೊಸ ಬಸ್ ಕೂಡ ಆಗಿರ್ತಕ್ಕಂಥದ್ದು. ಫಿಟ್ನೆಸ್ ಕೂಡ ಸಾಕಷ್ಟು ಚೆನ್ನಾಗಿದೆ. ಜೊತೆಗೆ ಚಾಲಕ ಮತ್ತು ನಿರ್ವಾಹಕನ ಏನು ಸಮಯ ಪ್ರಜ್ಞೆಯಿಂದ ಈ ಘೋರ ದುರಂತ ಒಂದು ತಪ್ಪಿದೆ ನಿಜವಾಗ ಅನ್ನುವ ಮಾತನ್ನು ಕೂಡ ಈಗಾಗಲೇ ಸಾರಿಗೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.